ಟ್ರೈಪಾಡನ್ನು ಹೇಗೆ ಯೂಸ್ ಮಾಡೋದು ಅದನ್ನೆಲ್ಲ ತೋರಿಸ್ತಿದ್ದೆ. ನಾನಿವತ್ತು ಹೊಸ ಟ್ರೈಪಾಡ್ ತೊಗೊಂಡು ಫಸ್ಟಿಗೆ ಹೀಗೆ ಓಪನ್ ಮಾಡ್ಬೋದು. ಇಲ್ಲಿ ಮೊಬೈಲ್ ಇಡಲಿಕ್ಕೆ, ಮತ್ತು ಹೀಗೆ ಎಳೆದ್ರೆ ಸೆಲ್ಫಿ ಸ್ಟಿಕ್ ಕೂಡ ಆಗ್ತದೆ. ಇಲ್ಲಿಂದ ಈ ಬಟನ್ ಒತ್ತಿದರೆ ನಮಗೆ ಇಲ್ಲಿಂದನೇ ಬ್ಲೂಟೂತ್ ಕನೆಕ್ಟ್ ಮಾಡಿದರೆ ಇಲ್ಲಿಂದನೇ ನಮಗೆ ಇದು ಫೋಟೋ ವೀಡಿಯೋಸ್ ಎಲ್ಲ ತೆಗಿಬೋದು. ಇದು ರಿಮೋಟು ಹೀಗೆ ಅಟ್ಯಾಚೇಬಲ್. ಇದು ಬ್ಯಾಟ್ರಿ, ಹೀಗೆ ಬ್ಯಾಟ್ರಿ ಖಾಲಿ ಆದರೆ ಹಾಕ್ತಾ ಇರ್ಬೋದು. ನಾನಿದನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು, ಚೆಂದ ಕ್ವಾಲಿಟಿ ಬಂದಿದೆ ಹೀಗೆ. ಮತ್ತು ಇದನ್ನು ಹೀಗೆ ಟ್ರೈಪಾಡ್ ಮಾಡೋದು ಹೀಗೆ. ಇದು ಎಷ್ಟು ಉದ್ದ ಬೇಕಿದ್ರೂ ಬರ್ತದೆ, ಇಷ್ಟು ಉದ್ದ ಬರ್ತದೆ ನೋಡಿ, ಇಷ್ಟು ಉದ್ದ ಬರ್ತದೆ. ಇನ್ನೂ ಉದ್ದ ಬರ್ತದೆ ಬೇಕಿದ್ರೆ ಹೀಗೆ. ಇದು ಎಷ್ಟು ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ಬೋದು. ಮತ್ತೆ ಹೀಗೆ ಮಾಡಿ ನೋಡಿ, ಇಲ್ಲಿ ಮೊಬೈಲ್ ಇಡ್ಬೋದು. ಹೀಗೆ ಇಟ್ಟು ಫೋಟೋ ವಿಡಿಯೋ ಎಲ್ಲ ತೆಗಿಬೋದು. ಮತ್ತು ರಿಮೋಟಿಂದನೇ ಕಂಟ್ರೋಲ್ ಮಾಡ್ಬೋದು. ಓಕೆನಾ? ಈಗ ನೀವು ಅದನ್ನು ಒತ್ತಿದರೆ, ಈ ರಿಮೋಟನ್ನು ಒತ್ತಿದರೆ ಇದು ನನ್ನ ಈಗ ವಿಡಿಯೋ ತೆಗಿತಿರುವ ಮೊಬೈಲಿಗೆ ಕನೆಕ್ಟ್ ಆಗಿದೆ. ನನಗೆ ಈ ಬಟನ್ ನೋಡಿ, ಈ ಬಟನ್ ನೀವು ಒತ್ತಿದರೆ ಈ ಕ್ಯಾಮರಾ ಬಟನ್, ನಾವು ಎರಡನ್ನೂ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಒಂದು ಲೈಟ್ ಓಪನ್ ಮಾಡಿ, ಲೈಟ್ ಬರ್ತುಂಟು, ಲೈಟ್ ಬರ್ತದೆ, ಕ್ಯಾಮರಾದಲ್ಲಿ ಕಾಣಿಸ್ತದೆ ಗೊತ್ತಿಲ್ಲ. ಆ ಲೈಟ್ ಆನ್ ಮಾಡಿ ಮತ್ತೆ ನೀವು ಬ್ಲೂಟೂತ್ ಕನೆಕ್ಟ್ ಮಾಡಬೇಕು, ಬರ್ತದೆ. ಓಕೆ, ಈ ಥರ ರಿಮೋಟ್ ಇರ್ತದೆ. ನಾನೀಗ ಈ ಬಟನ್ ಒತ್ತಿದರೆ ಈ ವಿಡಿಯೋ ಕೂಡ ಆಫ್ ಆಗ್ತದೆ ನೋಡಿ. ನಾನೀಗ ಆಫ್ ಮಾಡ್ತೇನೆ. ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, 500 ಮೇಲೆ ಸಬ್ಸ್ಕ್ರೈಬ್ ಮಾಡಿ, 3000 ಮಾಡಿ. ನನಗೆ ಮಾನಿಟೈಸ್ ಮಾಡಲಿಕ್ಕೆ ಸ್ವಲ್ಪ ಸುಲಭ ಮಾಡಿಸಿ ಪ್ಲೀಸ್ ಗಾಯ್ಸ್. ಬಾಯ್, ಸಬ್ಸ್ಕ್ರೈಬ್.